ಪಿಂಕು ಹೇಗೆ ಫೀಲ್ ಆಗ್ತಿದ್ಯಾ? ಊರು ಬಿಟ್ಟು ಕಾಡಿಗೆ ಬಂದಂಗಿಲ್ಲ. ಕಾಡಲ್ಲಾದರೂ ಸೊಪ್ಪು ಸದಿನೋ ಹಣ್ಣೋ ಸಿಗುತ್ತೆ, ಇಲ್ಲ ಅದನ್ನೂ ಸಿಗಲ್ಲ, ಬರೀ ಮಾಂಸ. ಅದು ಊಟದ ವಿಷಯ ಬಿಟ್ಟರೆ ಟ್ರಿಪ್ ಹೇಗಿತ್ತು? ಖುಷಿ ಆಯಿತಾ? ಇಂಡಿಪೆಂಡೆನ್ಸ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓಕೆ, ಎಲ್ಲ ಏನೋ ಒಂದು ಇದ್ದೇ ಇರುತ್ತೆ ಲಾಸ್ಟ್ ಮೂಮೆಂಟ್. ಅದೇನಂದರೆ ತುಂಬ ಚೆನ್ನಾಗಿ ಹೋದರೆ ಲಾಸ್ಟಲ್ಲಿ ಒಂದು ದೃಷ್ಟಿ ತೆಗೆಯೋದು ಅಂತಲ್ಲ, ಅದು ಲಾಸ್ಟ್ ಅದು ಆಯಿತು. ಹಾಂ, ಇಷ್ಟು ಕತೆ ನಮ್ಮದು. ಟ್ರಿಪ್ ಮುಗೀತು, ಏರ್ಪೋರ್ಟಲ್ಲಿದ್ದೀವಿ, ಊಟ ಮಾಡ್ತಾಯಿದ್ದೀವಿ. ಇನ್ನು 1 ಅವರಲ್ಲಿ ಫ್ಲೈಟು ನಮಗೆ. ಮುಗೀತು ವಿಯೆಟ್ನಾಮ್ ಕತೆ. ಅಂದರೆ ನಾವು ವಿಯೆಟ್ನಾಮಲ್ಲಿರೋ ಕತೆ. 2 ದಿನ ವೇಸ್ಟ್ ಆಯಿತು ಇಂಡಿಪೆಂಡೆನ್ಸ್ ಡೇ ಅಂತ. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ಕ್ರೂಸ್ ಅಂತೂ ಮಸ್ತಾಗಿತ್ತು. ಹೌದು, ನಾವು ಸಿಟಿ ಒಳಗಡೆ ಬಂದು ಇಂಡಿಪೆಂಡೆನ್ಸ್ ಡೇ ಸಿಗಾಕೊಳ್ಳೋ ಬದಲು ಕ್ರೂಸೆಲ್ಲ ಇನ್ನೊಂದು ದಿನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಹೀಗೆ ಆಗುತ್ತೆ ಅಂತ ಯಾರು ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಏನೋ ಒಂದು ಆಯಿತು. ಬಟ್ ಟ್ರಿಪ್ ಮಾತ್ರ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿಯಾಗಿದ್ವಿ. ಟ್ರಿಪ್ ಫುಲ್ಲು ಆ್ಯಕ್ಟಿವ್ ಆಗಿದ್ವಿ. ಜರ್ನಿ ಅಂದರೆ ಟ್ರೈನ್ ಸ್ಟ್ರೀಟ್ ಸಗದಾಗಿತ್ತು. ಅದು ಬಿಟ್ಟರೆ ಕ್ರೂಸ್ 100%. ನಿನ್ನ ಓಕೆ, ಅಲ್ಲಿ ಸ್ವಲ್ಪ ಸ್ಕೇರಿ ಆಗಿತ್ತು, ಬಟ್ ಅದೊಂಥರ ಅಡ್ವೆಂಚರಸ್ ಆಗಿತ್ತು. 3 days ಟ್ರೈನ್ ಸ್ಟ್ರೀಟ್ ಅಂತೂ ಒಟ್ಟಿನಲ್ಲಿ ನಮಗೆ ಈವ್ನಿಂಗ್ ವಾಕಿಂಗ್ ಹೋಗೋ ಜಾಗ ಥರ ಆಗಿತ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಂದರೆ ಎಷ್ಟೋ ಜನ ಹೇಳ್ತಿರ್ತಾರಲ್ಲ ಟ್ರೈನ್ ಸಿಗಲಿಲ್ಲ ಅಂತ. ನಮಗೆ 4 ಟ್ರೈನ್ ಸಿಕ್ಕಿದ್ವು ನೋಡೋಕ್ಕೆ. ಸಾಕು ಅಂದರೂ ಸಿಗ್ತಾಯಿತ್ತು. ಹಾಂ, ನಿಂಬಿನಲ್ಲಿ ಮಳೆ ಬಂದಿದ್ದು ಕಷ್ಟ ಆಯಿತು ತುಂಬಾ. ಮಳೆ ಬಂದಿಲ್ಲ ಅಂದರೆ ನಾವು ತುಂಬ ಚೆನ್ನಾಗಿರ್ತಿದ್ವಿ. ಬೋಟ್ ಅದ್ರ ಪಾಡಿಗೆ ಅದು ಎಲ್ಲೆಲ್ಲೋ ಕೊಚ್ಕೊಂಡು ಹೋಗ್ತಾಯಿತ್ತು, ಕಂಟ್ರೋಲ್ ಸಿಗ್ತಿರ್ಲಿಲ್ಲ. ಅದಕ್ಕೆ ಹೆದರ್ಕೊಳ್ಳೋ ಥರ ಆಯಿತು. ಅದು ಬಿಟ್ಟರೆ ಕ್ರೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ರೂಸು, ಆಮೇಲೆ ಕೇವ್ಗೆ ಹೋಗಿದ್ವಿ, ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿರೋ ಜನ ಎಲ್ಲ ತುಂಬ ಒಳ್ಳೆಯವರಿದ್ದರು, ತುಂಬ ಚೆನ್ನಾಗಿ ಮಿಂಗಲ್ ಆದರು. ಒಬ್ಬರು ನಮ್ಮ ದೇಶದವ್ರು ಇರಲಿಲ್ಲ, ಎಲ್ಲ ಬೇರೆ ಬೇರೆ ದೇಶದವ್ರೆ. ಬಟ್ ತುಂಬ ಚೆನ್ನಾಗಿ ಮಿಂಗಲ್ ಆದರು, ತುಂಬ ಫ್ರೆಂಡ್ಲಿ ಆಗಿದ್ದರು. ಹಾಸ್ಪಿಟಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ಬಂದಾಗಲೇ ಸ್ವಲ್ಪ ನಮಗೆ ಕಷ್ಟ ಆಗಿದ್ದು, ಶಾಪಿಂಗ್ ಮಾಡೋಕ್ಕಾಗಲಿಲ್ಲ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ರೋಡ್ಸ್ ಅಂದರೆ ವೆಹಿಕಲ್ಸ್ ಅಂತಲೇ ಅಲ್ಲ, ಓಡಾಡೋದು ಬೇಡ ಅಂತಂದ್ಬಿಟ್ಟು ಎಲ್ಲ ಕಡೆ ಕಂಟ್ರೋಲ್ ಅಂದರೆ ಬ್ಲಾಕ್ ಮಾಡಿಬಿಟ್ಟಿದ್ರು ರೋಡೆಲ್ಲ. ಏನೋ ಅವ್ರ ದೇಶದವರು ಮಾಡ್ಕೊತಿದ್ರು. ಬಟ್ ನಮಗೆ ಸ್ವಲ್ಪ ತೊಂದರೆ ಆಯಿತು. ಇಟ್ಸ್ ಓಕೆ, ಏನಿದೆ, ಮುಗ್ದೇ ಹೋಯ್ತು ನಮ್ಮ ಟ್ರಿಪ್. ನೆಕ್ಸ್ಟ್ ಟ್ರಿಪ್ ಮಾಡಿದಾಗ ಈ ಥರ ಡೇಟ್ಸ್ ಏನಾದ್ರು ಇದ್ದರೆ ನೋಡಿಕೊಂಡು ಬುಕ್ ಮಾಡ್ಕೋಬೇಕು ಅಷ್ಟೇ.